ನಿಮ್ಮ ಹತ್ರ ನಿಮ್ಮಲ್ಲಿ ಏನಾದರೂ ನಾರ್ಸಿಸಿಸ್ಟ್ ಅನ್ನುವಂಥ ಗುಣ ಇದೆಯಾ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಏಕೆಂದರೆ ಒಂದಷ್ಟು ವೀಕ್ಷಕರು ಈ ವಿಡಿಯೋನು ನಮಗೆ ಮಾಡಿ ಹೆಲ್ಪ್ ಆಗುತ್ತೆ ಅಂತ ಕಮೆಂಟ್ ಮಾಡಿದ್ರಿಂದ ನಾನು ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಏಕೆಂದರೆ ಒಂದೊಂದು ಸಲ ಅನುಮಾನ ನಿಮಗೆ ಬರುತ್ತೆ, ಅಥವಾ ಆ ಅನುಮಾನವನ್ನು ನಿಮಗೆ ಯಾರಾದರೂ ಮೂಡಿಸಬಹುದು, ಅಥವಾ ನೀವು ನಾರ್ಸಿಸಿಸ್ಟ್ ಅಂತ ಅಂದ್ಕೊಂಡಿರುವಂಥ ವ್ಯಕ್ತಿನೇ ನಿಮಗೆ ವಿರುದ್ಧವಾಗಿ ಹೇಳ್ಬೋದು, ನಿನ್ನಲ್ಲೇ ಈ ಗುಣ ಇದೆ, ನೀನೇ ನಾರ್ಸಿಸಿಸ್ಟ್ ಅಂತ. ಈ ಒಂದು ವಿಡಿಯೋನಲ್ಲಿ ನಿಮಗೆ ಆ ಕ್ಲಾರಿಟಿ ಸಿಗುತ್ತೆ. ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳೋಕ್ಕೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆನೇ ನಾನು ಮಾತಾಡ್ತಾ ಹೋಗ್ತೀನಿ. ಆರ್ ಯು ಅ ನಾರ್ಸಿಸಿಸ್ಟ್ ಅನ್ನುವ ವಿಷಯ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ನಾರ್ಸಿಸಿಸ್ಟ್ ಅನ್ನುವಂಥ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ, ಮೇನ್ ಹೈಲೈಟ್ ಆಗುವಂಥ ವಿಷಯನೇ ಗ್ರ್ಯಾಂಡಿಯಾಸಿಟಿ. ನಿಮಗೇನಾದರೂ ನಿಮ್ಮ ಬಗ್ಗೆ ಅಹಂಭಾವನೆ ಜಾಸ್ತಿ ಇದೆಯಾ ಕ್ವೆಶ್ಚನ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮಲ್ಲೇ ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಯಾರಲ್ಲೂ ಇಲ್ಲದೆ ಇರೋದಿದೆಯಾ ಅಂತ ನೀವು ಕ್ವೆಶ್ಚನ್ ಮಾಡ್ಕೊಳ್ಳಿ. ಅಂದರೆ ನೀವು ನಿಮ್ಮನ್ನು ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡು ನಾನು ಗ್ರೇಟ್ ಅಂತ ಅಂದ್ಕೊಳ್ತಾ ಇದ್ದೀರಾ, ಹಾಗೂ ಬೇರೆ ಅವ್ರಿಗೇನಾದರೂ ಒಳ್ಳೇದಾಗ್ತಾ ಇದೆ ಅಂದರೆ ಅದನ್ನು ನೀವು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ವಾ? ಯೂಶ್ವಲಿ ಈ ಗ್ರ್ಯಾಂಡಿಯಾಸಿಟಿ ಥಾಟ್ ಇರೋರು ಬೇರೆಯವ್ರನ್ನ ಎನ್ಕರೇಜ್ ಮಾಡಲ್ಲ, ಮೋಟಿವೇಟ್ ಮಾಡಲ್ಲ, ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಬಯಸೋದಿಲ್ಲ. ಹಾಗೂ ಅವರಿಂದ ಏನಾದರೂ ಒಬ್ರಿಗೆ ಉಪಯೋಗ ಆಗತ್ತಾ ಅನ್ನೋ ವಿಷಯಕ್ಕೂ ಹೋಗೋದಿಲ್ಲ. ಅಕಸ್ಮಾತ್ ಅವ್ರಿಗೆ ಹೋದರು ಅಂದರೆ ಅವ್ರಿಗೇನಾದರೂ ಉಪಯೋಗ ಇದೆ ಅಂದರೆ ಮಾತ್ರ ಅವ್ರು ಆ ಕೆಲಸ ಮಾಡ್ತಾರೆ. ನನಗಿದ್ರಿಂದ ಒಂದು 200% ಲಾಭ ಇದೆ ಅಂದರೆ ಮಾತ್ರ ನಾನೊಂದು 50% ಸಹಾಯ ಮಾಡುವ ಹಾಗೆ ನಾಟಕ ಆಡ್ತೀನಿ ಅನ್ನೋವಂಥ ವಿಷಯ. ಹಾಗೂ ಇವರು ದಾನ ಧರ್ಮ ಏನಾದರೂ ಮಾಡಬೇಕು ಅಂತ ಇದ್ದಾರೆ, ಏನೋ ಒಂದು ಸೋಷಲ್ ಕಾಸ್ಗೆ, ಏನೋ ಒಂದು ಒಟ್ಟಿನಲ್ಲಿ ಏನೋ ಒಂದು ಹೆಲ್ಪ್ ಮಾಡಬೇಕು ಅಂತ ಇದ್ದಾರೆ ಅಂದರೂ ಕೂಡ ಅದು ಬೇರೆಯವ್ರು ನೋಟಿಸ್ ಮಾಡಬೇಕು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾರೆ. ಬಿಟ್ಟರೆ ಯಾರೂ ನೋಡ್ತಾ ಇಲ್ಲ ಅಂದರೆ ಅವ್ರದ್ದು ಮಾಡೋದೇ ಇಲ್ಲ ಕೆಲಸ. ಅವ್ರನ್ನ ಯಾರೋ ನೋಟಿಸ್ ಮಾಡ್ತಾ ಇದ್ದಾರೆ, ಅದರಿಂದ ಅವ್ರ ಪರ್ಸ್ನಾಲಿಟಿಗೆ ಏನಾದರೂ ಒಂದು ಸ್ಪೆಷಲ್ ಆಗಿರುವಂಥ ಎಫೆಕ್ಟ್ ಸಿಗುತ್ತೆ ಅವ್ರಿಗೆ, ಅವರ ಒಂದು ಮೇ ಬಿ ಅವ್ರು ಇರುವಂಥ ಕ್ಷೇತ್ರಕ್ಕೆ ಅಥವಾ ಅವ್ರ ಪ್ರೊಫೆಷನ್ಗೆ ಒಳ್ಳೆಯದಾಗುತ್ತೆ ಅಂದರೆ ಮಾತ್ರ ಬೇರೆಯವ್ರಿಗೆ ಸಹಾಯಕವಾಗಿರ್ತಾರೆ. ಸೊ ಈ ಥರ ನೀವು ವರ್ತಿಸ್ತಾ ಇದ್ದೀರಾ ಅಂತ ಫಸ್ಟ್ ಕ್ವೆಶ್ಚನ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಹತ್ರ ಬಂದಿರುವಂಥ ಕ್ಲೈಂಟ್ಸ್ ಏನು ಹೇಳ್ತಾ ಇದ್ರು ಅಂದರೆ, ಮ್ಯಾಮ್ ನಾನು ಒಬ್ಬ ನಾರ್ಸಿಸಿಸ್ಟ್ ಜೊತೆ ತುಂಬ ವರ್ಷ ನರಳ್ತಾ ಇದ್ದೀನಿ, ಆದರೆ ಈ ವ್ಯಕ್ತಿ ನೀನೇ ನಾರ್ಸಿಸಿಸ್ಟ್ ಅಂತ ಹೇಳ್ತಾ ಇದ್ದಾರೆ, ನೀನೇ ಸರಿ ಇಲ್ಲ ಅಂತ ಹೇಳ್ತಾರೆ, ನಿನ್ನಲ್ಲೇ ಏನೋ ಪ್ರಾಬ್ಲಮ್ ಇದೆ, ನೀನು ನನ್ನ ಬಗ್ಗೆ ಯಾಕೆ ಹೇಳ್ತೀಯಾ ಅಂತ ಡಾಮಿನೇಟ್ ಮಾಡಿ ಬೈತಾ ಇದ್ದಾರೆ. ಸೊ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದೊಂದು ಸಲ ನನಗೆ ಕ್ವೆಶ್ಚನ್ ಆಗೋಗುತ್ತೆ, ನಾನೇನಾದ್ರು ಆ ಒಂದು ಟಾಕ್ಸಿಕ್ ಆ್ಯಟಿಟ್ಯೂಡ್ನ ಇಟ್ಕೊಂಡಿದ್ದೀನಿ, ಆ ಪರ್ಸ್ನಾಲಿಟಿ ನನ್ನಲ್ಲೇ ಇದೆಯಾ ಅನ್ನುವಂಥ ಭಯ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಆ ಒಂದು ವಿಷಯಕ್ಕೆ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ನಾನು ಇದನ್ನು ಹೇಳ್ತೀನಿ, ಅವ್ರು ಯಾಕೆ ಆ ರೀತಿಯಾಗಿ ನಿಮ್ಗೆ ಹೇಳ್ತಾರೆ ಅಂತ. ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಅವ್ರು ಯಾಕೆ ನೀನೇ ನಾರ್ಸಿಸಿಸ್ಟ್, ನಿನ್ನಲ್ಲೇ ಏನೋ ಕೊರತೆ ಇದೆ ಅಂತ ಯಾಕೆ ಹೇಳ್ತಾರೆ ಅಂತ ಕೂಡ ರೀಸನ್ ನಾನು ನಿಮ್ಗೆ ಹೇಳ್ತೀನಿ ಅಕಾರ್ಡಿಂಗ್ ಟು ಸೈಕಾಲಜಿ. ಬಿಕಾಸ್ ನಾನು ಇಲ್ಲಿ ಏನೇ ವಿಡಿಯೋಸ್ ಮಾಡಿದರೂ ಕೂಡ ಇಟ್ ಈಸ್ ರಿಲೇಟೆಡ್ ಟು ಸೈಕಾಲಜಿ. ಇದು ಟರ್ಮ್ ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಅಫ್ಕೋರ್ಸ್ ಎಷ್ಟೋ ವರ್ಷ ಅಬ್ಸರ್ವೇಷನ್ ಮಾಡಿ, ಎಷ್ಟೋ ವರ್ಷ ರಿಸರ್ಚ್ ಮಾಡಿ ಹೇಳಿರುವಂಥ ಟರ್ಮ್ಸ್ ಆಗಿರುತ್ತೆ. ಸೊ ಎರಡನೇ ವಿಚಾರ ಏನಾಗುತ್ತೆ ಅಂದರೆ, ಡೋಂಟ್ ಕೇರ್ ಆ್ಯಟಿಟ್ಯೂಡ್ ನಿಮ್ಮಲ್ಲಿದೆಯಾ. ನಾನು ಯಾರಿಗೂ ಕೇರ್ ಮಾಡಲ್ಲ, ನಾನು ಯಾರ ಮಾತು ಕೇಳಲ್ಲ, ಇವ್ರಿಗೆ ಫೀಡ್ಬ್ಯಾಕ್ ತೊಗೊಳೋದಕ್ಕೆ ಇಷ್ಟ ಆಗಲ್ಲ. ನಿಮಗೇನಾದರೂ ಹಾಗಾಗ್ತಾ ಇದೆಯಾ, ಯಾರಾದರೂ ಏನೋ ಒಂದು ಅಡ್ವೈಸ್ ಕೊಡ್ತಾರೆ ಅಂದರೆ ಅದನ್ನ ನೀವು ತೊಗೊಳೋದಿಲ್ಲ. ನಿಮಗೇನು ಅನಿಸುತ್ತೋ ನೀವೇ ಯಾವಾಗಲೂ ನಿಮ್ಮ ಲೈಫ್ನಲ್ಲಿ ಏನೇ ಮಾಡೋದಿದ್ರು ಅದು ನೀವು ಅಂದ್ಕೊಂಡಿದ್ದೇ ಆಗಬೇಕು ಅನ್ನೋದಿದೆಯಾ. ಹಾಗೂ ಎಲ್ಲ ವಿಷಯದಲ್ಲೂ ನಾರ್ಸಿಸಿಸ್ಟ್ಗೆ ಗೆಲ್ಲಬೇಕು ಅನ್ನೋದಿರುತ್ತೆ. ಹಾಗೂ ನಾನು ಹೇಳುವಂಥ ಬಿಹೇವಿಯರ್ ಆ್ಯಟಿಟ್ಯೂಡ್ಗಳು ಅವರಲ್ಲಿ ಇನ್ಬಿಲ್ಟ್ ಅಂತ ಹೇಳ್ತೀವಿ, ಅವರಲ್ಲಿ ಎಷ್ಟು ವರ್ಷಗಳಿರುತ್ತೆ. ಈಗ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಸಲ ಹೀಗೆ ವರ್ತಿಸ್ತಾರೆ. ಈಗ ನಾನು ಒಂದೊಂದು ಸಲ ಕಾಂಪಿಟೇಟಿವ್ ಆಗಿರ್ತೀನಿ, ಅದರರ್ಥ ನಾನು ನಾರ್ಸಿಸಿಸ್ಟ್ ಅಲ್ಲ. ನನಗೂ ಒಂದೊಂದು ಸಲ ಜೆಲಸಿ ಬರಬಹುದು, ಅದರರ್ಥ ನಾನು ನಾರ್ಸಿಸಿಸ್ಟ್ ಅಲ್ಲ. ಬಟ್ ನನಗೆ ಎಲ್ಲ ವಿಷಯದಲ್ಲೂ ಜೆಲಸಿ ಬರ್ತಾ ಇದೆ. ಯಾರಿಗಾದ್ರೂ ಒಳ್ಳೇದಾಗ್ತಾ ಇದೆ ಅಂದರೆ ಅದು ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದು ನನಗೆ ಪ್ರತಿ ಸಲ ಎಲ್ಲರಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೂ ಕೂಡ ಅದು ನನ್ನ ಒಂದು ಇಶ್ಯೂ ಆಗ್ತಾ ಬರುತ್ತೆ. ಸೊ ಇದನ್ನು ನೀವು ಅನಾಲಿಸಿಸ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಆ್ಯಟಿಟ್ಯೂಡ್ ಕನ್ಸಿಸ್ಟೆಂಟಾಗಿ ನಿಮ್ಮ ಲೈಫ್ನಲ್ಲಿ ಇದೆಯಾ ಅಂತ. ಯಾಕಂದರೆ ನಾವು ಯಾರೂ ಪರ್ಫೆಕ್ಟ್ ಅಲ್ಲ, ನಮ್ಮಲ್ಲೂ ಕುಂದುಕೊರತೆಗಳಿರುತ್ತೆ, ನಾವು ತಪ್ಪು ಮಾಡ್ತೀವಿ, ನಾವು ಒಂದೊಂದು ಸಲ ಮನುಷ್ಯ ಸ್ವಭಾವ ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ಆದರೆ
ಈ ಒಂದು ಗುಣ ಇದೆಯಲ್ಲ ನಾರ್ಸಿಸಿಸ್ಟ್, ಇಟ್ ಈಸ್ ಆಲ್ವೇಸ್ ದೇರ್ ಇನ್ ದೆಮ್. ಅದು ಯಾವಾಗಲೂ ಇರುತ್ತೆ. ಹಾಗೂ ನೀವು ಹೋಗ್ತಾ ಹೋಗ್ತಾ ಗೆಸ್ ಕೂಡ ಮಾಡ್ತೀರಾ, ಓ ನನಗಿದು ಬಂತು, ಅವ್ರು ಅದನ್ನು ಸಹಿಸ್ಕೊಳ್ಳಲ್ಲ, ನನಗೆ ಗೊತ್ತು ಅಂತ ನೀವೇ ಹೇಳ್ತೀರಾ. ಸೊ ಡೋಂಟ್ ಕೇರ್ ಆ್ಯಟಿಟ್ಯೂಡ್, ನಾನು ಆಗಲೇ ಹೇಳಿದ್ನಲ್ಲ, ಈ ಒಂದು ಆ್ಯಟಿಟ್ಯೂಡ್ ನಿಮ್ಮಲ್ಲಿದೆ ಅಂದರೆ ನಾನು ಯಾರ ಮಾತಿಗೂ ಬಗ್ಗಲ್ಲ, ನಾನು ಯಾರಿಗೂ ತಗ್ಗೋದಿಲ್ಲ, ನಾನು ಹೇಳ್ದಂಗೆ ಲೈಫ್ನಲ್ಲಿ ಆಗಬೇಕು, ನಾನು ಯಾರಿಗೂ ಮರುಗೋದಿಲ್ಲ. ಇವ್ರಿಗೆ ಇಮೋಷನಲ್ ಅಟ್ಯಾಚ್ಮೆಂಟ್ ಅನ್ನೋದ್ರ ಬಗ್ಗೆ ಅಷ್ಟು ನಾಲೆಜೇ ಇರಲ್ಲ. ಭಾವನೆಗಳಿಗೆ ಗೌರವ ಕೊಡಲ್ಲ, ಭಾವನೆಗಳಿಗೆ ಬೆಲೆ ಕೊಡಲ್ಲ. ಸೊ ನೀವು ಹಾಗಿದ್ದೀರಾ. ಫಸ್ಟ್ ನೀವೇನು ಕ್ವೆಶ್ಚನ್ ಮಾಡ್ಕೋಬೇಕಾಗುತ್ತೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ಸ್ ಬೇರೆಯವ್ರ ಜೊತೆ ಹೇಗಿದೆ? ನಿಮಗೆ ಕಷ್ಟ ಅಂದಾಗ ಜನ ಸ್ಪಂದಿಸ್ತಾರ? ನಿಮ್ಗೆ ಒಳ್ಳೆ ಫ್ರೆಂಡ್ ಸರ್ಕಲ್ ಇದ್ದಾರಾ? ನಿಮಗೆ ಬೇಕು, ಪ್ರಾಬ್ಲಮ್ ಇದೆ, ಅಥವಾ ನನ್ನ ಸಂತೋಷನ ಹಂಚ್ಕೋಬೇಕು ಅಂದರೆ ಜನ ಸುತ್ತ ಇದ್ದಾರಾ? ಆ ಥರ ನಿಮಗೆ ಒಂದು ಸೋಷಿಯಲ್ ಸಪೋರ್ಟ್ ಇದೆ ಅಂದರೂ ಕೂಡ ಇಟ್ ಈಸ್ ಅ ಗುಡ್ ಸೈನ್. ಅದು ನೀವು ನಾರ್ಸಿಸಿಸ್ಟ್ ಯೂಶ್ವಲಿ ಟಫ್ ಪೀಪಲ್ ಆಗಿರ್ತಾರೆ. ಅವ್ರು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಅವರಿಂದ ದೂರ ಆಗೋಕ್ಕೆ ಶುರು ಮಾಡ್ತಾರೆ ಜನ. ಸೊ ಇವರು ಒಂದು ಟೈಮ್ನಲ್ಲಿ ಒಂಟಿಯಾಗೇ ಇದ್ದುಬಿಡ್ತಾರೆ. ಅಕಸ್ಮಾತ್ ಜನ ಇದ್ದಾರೆ ಅಂದರೂ ಕೂಡ ಅವ್ರ ಲೈಫ್ನಲ್ಲಿ, ಹೇಳೋದ್ನಲ್ಲ, ಒಂದು ಅವ್ರಿಗೆ ಪವರ್ ಇದೆ, ಅವ್ರ ಹತ್ರ ಹಣ ಇದೆ, ಅವ್ರು ಏನಾದರೂ ನಮಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಬಿಡ್ತಾರೆ ಅನ್ನುವಂಥ ಭಯದಲ್ಲಿ ಅವ್ರನ್ನ ಆಧೀನದಲ್ಲಿ ಇಟ್ಕೊಂಡಿರ್ತಾರೆ. ಬಿಟ್ಟರೆ ಪ್ರೀತಿಯಿಂದ ಅವ್ರ ಜೊತೆ ಯಾರೂ ಇರೋದಿಲ್ಲ. ಸೊ ನಿಮಗೋಸ್ಕರ ಪ್ರೀತಿಗೆ ಸ್ಪಂದಿಸುವಂಥ ಜನ ನಿಮ್ಮ ಸುತ್ತ ಇದ್ದಾರೆ ಅಂದರೆ ನೀವು ನಾರ್ಸಿಸಿಸ್ಟ್ ಅಲ್ಲ. ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ, ಇವರು ಒಂದಷ್ಟು ಫಾರ್ಮುಲಾ ಫಾಲೋ ಮಾಡ್ತಾರೆ. ಫಾರ್ಮುಲಾ ಏನಾಗುತ್ತೆ ಅಂದರೆ ರೂಲ್, ಕಂಟ್ರೋಲ್ ಮತ್ತು ಗ್ರಾಂಟೆಡ್ ಥಾಟ್ಸ್. ರೂಲ್ ಅಂದರೆ ಬೇರೆಯವ್ರನ್ನ ಆಳುವಂಥದ್ದು. ಸೊ ನೀವು ಹಾಗೆ ಮಾಡ್ತಿದ್ದೀರಾ, ನಾನು ಹೇಳಿದ್ದೇ ಮನೇಲಿ ನಡಿಬೇಕು, ನಾನು ಏನು ಹೇಳ್ತೀನೋ ಅದು ಯಾರಾದರೂ ವಿರುದ್ಧವಾಗಿ ಹೋದರು ಅಂದರೆ ನಾನು ಅವ್ರನ್ನ ಪನಿಷ್ ಮಾಡ್ತೀನಿ, ನಾನು ಅವ್ರನ್ನ ಮಾತಾಡ್ಸೋದಿಲ್ಲ, ಅವ್ರನ್ನ ದೂರ ಇಡ್ತೀನಿ, ಮನೆಯಿಂದ ಆಚೆ ಹಾಕ್ತೀನಿ. ಈ ಥರ ಇದೆಯಾ ರೂಲ್? ಎಲ್ಲಿ ಹೋದರೂ ನಿಮ್ಮ ರೂಲ್ಸ್ನ ನೀವು ಫಾಲೋ ಮಾಡಬೇಕು. ನೀವು ಬೇರೆಯವ್ರ ರೂಲ್ಸ್ನ ಫಾಲೋ ಮಾಡಲ್ಲ, ಸೊಸೈಟಿ ರೂಲ್ಸ್ ಫಾಲೋ ಮಾಡೋದಿಲ್ಲ, ಬೇಕು ಅಂತ ರೂಲ್ಸ್ನ ಬ್ರೇಕ್ ಮಾಡ್ತೀರಾ. ಆದರೆ ಬೇರೆಯವರು ನೀವು ಸೆಟ್ ಮಾಡಿರುವಂಥ ರೂಲ್ಸ್ನ ಬ್ರೇಕ್ ಮಾಡಬಾರ್ದು. ಈ ಥರ ನಿಮಗೇ ಒಂದು ರೂಲು, ಬೇರೆಯವ್ರಿಗೆ ಒಂದು ರೂಲ್ ಇದೆಯಾ? ಈ ಥರ ನೀವು ವರ್ತಿಸ್ತಾ ಇದ್ದೀರಾ. ಸೊ ದೆನ್ ಯು ಆರ್ ಅ ನಾರ್ಸಿಸಿಸ್ಟ್. ಆ್ಯಸ್ ಐ ಟೋಲ್ಡ್, ಇದು ಕನ್ಸಿಸ್ಟೆಂಟಾಗಿ ನಿಮ್ಮ ಲೈಫ್ನಲ್ಲಿ ಇದೆ ಅಂದರೆ ಮಾತ್ರ. ಹಾಗೂ ಈ ಒಂದು ವಿಡಿಯೋ ನೋಡಿ ನೀವು ಯಾರನ್ನೂ ಅನಾಲಿಸಿಸ್ ಮಾಡೋಕ್ಕೆ ಹೋಗ್ಬಿಡಿ ಹೀಗೆ ಹಾಗೆ ಅಂತ. ಅದಕ್ಕೆ ಅಂತ ಒಂದು ಮೆಡಿಕಲ್ ಹೆಲ್ಪ್ ಬೇಕಾಗುತ್ತೆ. ಅದಕ್ಕೆ ಅಂತ ಮೇ ಬಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾಗತ್ತೆ ನೀವು, ನಿಮ್ಮ ಪ್ರಾಬ್ಲಮ್ ಇರುವಂಥ ವ್ಯಕ್ತಿ ಜೊತೆ ನಾನು ಹೇಳ್ತಿರುವಂಥದ್ದು. ಮತ್ತು ಗ್ರಾಂಟೆಡ್ ಥಾಟ್ಸ್, ಇವರೆಲ್ಲ ಇರೋದು ನನ್ನ ಒಂದು ಚಾಕ್ರಿ ಮಾಡೋದಕ್ಕೆ, ನನ್ನ ಒಂದು ಸೇವೆ ಮಾಡೋದಕ್ಕೆ. ಇವ್ರು ನನಗೆ ಅಡುಗೆ ಮಾಡ್ಕೊಂಡು ಮನೇಲಿರಬೇಕು, ಇವರು ನನ್ನ ಇಷ್ಟ ಕಷ್ಟಗಳಿಗೆ ಸ್ಪಂದಿಸಬೇಕು. ಸೊ ಇವ್ರಿಗೆ ನೋವಾದಾಗ ಬೇರೆಯವ್ರು ಇರಬೇಕು. ಅಂದರೆ ನಿಮಗೆ ಆ ಒಂದು ಆ್ಯಟಿಟ್ಯೂಡ್ ಇದೆಯಾ? ನನಗೆ ನೋವಾದಾಗ ಬೇರೆಯವ್ರು ಇರಬೇಕು, ಆದರೆ ಬೇರೆಯವ್ರಿಗೆ ನೋವು ಬಂದಾಗ ಮಾತ್ರ ನಾನು ಇರಲ್ಲ ಅನ್ನುವಂಥ ಒಂದು ಯೋಚನೆ ನಿಮ್ಮಲ್ಲಿ ಇದೆಯಾ ಅಂತ ಕ್ವೆಶನ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾರ್ಸಿಸಿಸ್ಟ್ ಹೇಗಿರ್ತಾರೆ ಅಂದರೆ, ಬೇರೆಯವ್ರ ಪ್ರಾಬ್ಲಮ್ ಅಂದಾಗ ಅದನ್ನು ನೋಡ್ಕೊಂಡು ಖುಷಿ ಪಡ್ತಾರೆ. ನನಗೆ ಗೊತ್ತಿತ್ತು ನೀನು ಹೀಗೆ ಆಗ್ತೀಯ, ನೀನು ನನ್ನ ಮಾತು ಕೇಳಲ್ವಲ್ಲ, ಅದಕ್ಕೆ ದೇವರು ನಿನಗೆ ಶಿಕ್ಷೆ ಕೊಟ್ಟಿದ್ದು, ನೀನು ನನಗೆ ತುಂಬ ವಿರುದ್ಧವಾಗಿ ನಡ್ಕೊಳ್ತೀಯಲ್ಲ, ದೇವರು ನಿನಗೆ ಈ ಥರ ಒಂದು ಪನಿಷ್ಮೆಂಟ್ ಕೊಟ್ಟಿದ್ದು, ನಾನು ಏನು ಹೇಳ್ತೀನಿ ಅದು ನಿನಗೆ ಕೆಟ್ಟದ್ದೇ ಆಗುತ್ತೆ, ಯಾಕಂದರೆ ನೀನು ನನ್ನ ಮಾತು ಕೇಳ್ತಾ ಇಲ್ಲ, ನೀನು ಉದ್ಧಾರನೇ ಆಗೋದಿಲ್ಲ. ಸೊ ಹೀಗೆಲ್ಲ ನೀವು ಕೆಟ್ಟದಾಗಿ ನಿಮ್ಮ ಹತ್ರ ಇರುವಂಥ ಜನರ ಹತ್ರ ಮಾತಾಡ್ತಿದ್ದೀರಾ ಅಂದರೆ ಅಫ್ಕೋರ್ಸ್ ಇಟ್ ಈಸ್ ಅ ಸೈನ್ ಆಫ್ ಅ ನಾರ್ಸಿಸಿಸ್ಟ್. ಸೊ ನೆಕ್ಸ್ಟ್ ಕ್ವೆಶನ್ ಏನಾಗುತ್ತೆ ಅಂದರೆ, ವ್ಯಾಲಿಡೇಷನ್ ಆ್ಯಂಡ್ ಅಡ್ಮಿರೇಷನ್ ಅಂತ ಹೇಳ್ತೀವಿ. ವ್ಯಾಲಿಡೇಷನ್ ಆ್ಯಂಡ್ ಅಡ್ಮಿರೇಷನ್ ಅಂದರೆ, ಈ ವ್ಯಕ್ತಿಗೆ, ಯೂಶಲಿ ನಾರ್ಸಿಸಿಸ್ಟ್ ವ್ಯಕ್ತಿಗೆ ಎಲ್ಲರೂ ನನ್ನ ಅಡ್ಮೈರ್ ಮಾಡಬೇಕು, ಎಲ್ಲರೂ ನನ್ನ ನೋಡಬೇಕು, ನಾನು ಹಿಂಗೆ ಡ್ರೆಸ್ ಮಾಡ್ಕೊಂಡಿದ್ದೀನಿ ಅಂದರೆ ಅದನ್ನು ಎಲ್ಲರೂ ವಾವ್ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ಹೊಗಳಬೇಕು. ಆ ಥರ ನಿಮಗಿದೆಯಾ? ಅಕಸ್ಮಾತ್ ನಿಮ್ಮ ಹಾಗೆ ಇನ್ಯಾರಾದರೂ ಆ ಗ್ರೂಪಲ್ಲಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅದನ್ನು ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ವಾ? ಅದು ನಿಮಗೆ ಇರಿಟೇಟ್ ಆಗ್ತಾ ಇದೆಯಾ? ಅಥವಾ ಅವ್ರಿಗೆ ನೀವೇನಾದರೂ ಹೋಗಿ ನೀನು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳಿಬಿಡ್ತಿದ್ದೀರಾ? ಅವ್ರ ಮುಖಕ್ಕೆ ಕೊಡ್ದಂಗೆ ನೀವೇನಾದರೂ ಎಲ್ಲ ಸರಿ ಇದೆ, ಈ ಕಲರ್ ನಿನಗೆ ಮೆಚ್ತಾ ಇಲ್ಲ, ಇದು ನಿನ್ಗೆ ಸೂಟ್ ಆಗ್ತಾ ಇಲ್ಲ ಅಂತ ಏನೋ ಅವ್ರ ಮೂಡ್ನ ಅಪ್ಸೆಟ್ ಮಾಡಿ ಬಂದುಬಿಡ್ತೀರಾ? ಹೀಗೇನಾದ್ರು ನೀವು ಮಾಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ ಅಂದರೆ ದೆನ್ ಇಟ್ ಈಸ್ ಅ ಸೈನ್ ಆಫ್ ನಾರ್ಸಿಸಿಸಮ್. ಸೊ ಒಳ್ಳೆಯ ವಿಷಯಗಳನ್ನ ನೀವು ಒಬ್ಸರ್ವ್ ಮಾಡಿ ಅದನ್ನು ಹೊಗಳೋದಕ್ಕೆ ಇಷ್ಟಪಡೋದಿಲ್ಲ. ಚೆನ್ನಾಗಿರುವಂಥ ವಸ್ತುನೇ ಆಗಿರಲಿ, ಅದು ನಿಮ್ಮ ಹತ್ರ ಇಲ್ಲ ಅಂದರೆ ಅದನ್ನ ಹಾಳು ಮಾಡೋಕ್ಕೆ ನೋಡ್ತಾ ಇದ್ದೀರಾ. ಅಥವಾ ಬೇರೆಯವ್ರಿಗೇನಾದರೂ ಒಳ್ಳೇದಾಗ್ತಾ ಇದೆ ಅಂದರೆ ಅವ್ರನ್ನ ಹೇಗೆ ನಾಶ ಮಾಡೋದು ಅಂತ ಏನಾದರೂ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ. ಅವ್ರ ಅಗೇನ್ಸ್ಟಾಗಿ ಏನಾದರೂ ನೀವು ಕೆಟ್ಟದಾಗಿ ವರ್ತಿಸ್ತಾ ಇದ್ದೀರಾ. ಇದೆಲ್ಲ ಹೈ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ವಿಷಯಗಳು. ಹೀಗೇನಾದ್ರು ಆಗ್ತಾ ಇದೆ ಅಂದರೆ ಇಟ್ ಈಸ್ ಅ ಸೈನ್ ಆಫ್ ನಾರ್ಸಿಸಿಸಮ್.
ಸೊ ಯೋಚನೆ ಮಾಡಿ ಹೀಗೇನಾದ್ರು ನಡ್ಕೊಳ್ತಾ ಇದ್ದೀರಾ ನೀವು ಅಂತ. ನೆಕ್ಸ್ಟ್ ವಿಷಯ ಏನಾಗುತ್ತೆ ಅಂದರೆ ವ್ಯಾಲಿಡೇಷನ್. ಅಂದರೆ ನೀವು ಅಂದವಾಗಿದ್ದೀರಾ ಅಂತ ಜನ ಹೊಗಳಬೇಕು. ಸೊ ಇಂಥ ನಾರ್ಸಿಸಿಸ್ಟ್ ಯೂಶ್ವಲಿ ಹೊಗಳು ಬಟ್ಟರನ್ನ ಇಟ್ಕೊಂಡಿರ್ತಾರೆ ಸುತ್ತ. ಅಂದರೆ ಚೇಲಾಗಳು ಅಂತ ಹೇಳ್ತೀವಿ, ಫಾಲೋವರ್ಸ್ ಅಂತ ಹೇಳ್ತೀವಿ. ಇವ್ರನ್ನ ನಾವು ಫ್ಲೈಯಿಂಗ್ ಮಂಕೀಸ್ ಅಂತ ಸೈಕಾಲಜಿಕಲ್ ಟರ್ಮಲ್ಲಿ ಹೇಳ್ತೀವಿ. ಫ್ಲೈಯಿಂಗ್ ಮಂಕೀಸ್ ಅಂದರೆ ಜಿ ಹುಜೂರ್ ಅನ್ನುವಂಥ ಒಂದು ಆ್ಯಟಿಟ್ಯೂಡ್. ನೀವೇನು ಹೇಳಿದ್ರು ನಾವು ಅದಕ್ಕೆ ಹ್ಞೂ ಅಂತೀವಿ. ಅವ್ರದ್ದೇ ಆದ ಒಂದು ಸ್ವಂತ ಬುದ್ಧಿ ಇರೋದಿಲ್ಲ ಇಂಥ ಜನರಿಗೆ. ಇಂಥ ಜನರನ್ನ ಅವರು ಒಂದು ಫಾಲೋವರ್ಸ್ ಥರ ಇಟ್ಕೊಂಡಿರ್ತಾರೆ, ಒಂದು ಬಾಡಿ ಗಾರ್ಡ್ಸ್ ಥರ ಇಟ್ಕೊಂಡಿರ್ತಾರೆ. ಅವ್ರಿಗಿಂತ ಕೆಳಮಟ್ಟದಲ್ಲಿರ್ತಾರೆ. ಸೊ ಅವ್ರೇನಂದರೆ ನಾನು ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀನಲ್ಲ ಅದೇ ದೊಡ್ಡ ವಿಷಯ ಅಂತ ಇಂಥ ಫ್ಲೈಯಿಂಗ್ ಮಂಕೀಸ್ ವರ್ತಿಸ್ತಾರೆ. ಸೊ ಫ್ಲೈಯಿಂಗ್ ಮಂಕೀಸ್ ಯಾರಾಗಿರ್ತಾರೆ? ಈಗ ಈ ನಾರ್ಸಿಸಿಸ್ಟ್ ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಚಿಕ್ಕ ಚಿಕ್ಕ ಹುದ್ದೆಗಳಿರುತ್ತೆ, ಮೇ ಬಿ ಡ್ರೈವರ್, ಮೇ ಬಿ ಕ್ಲೀನರ್, ಇವರೆಲ್ಲ ಅವ್ರನ್ನ ಮಾತಾಡಿಸೋದು ಹೊಗಳೋದು ಇಷ್ಟಪಡ್ತಾರೆ. ಅಂದರೆ ಸರ್ ನೀವೇನು ಸರ್ ಬಿಡಿ, ನೀವು ತುಂಬ ಗ್ರೇಟ್ ಅಂತ. ಸೊ ದಿನ ಹೊಗಳ್ತಾ ಇರಬೇಕು ಇವ್ರಿಗೆ ಅಡ್ಮಿರೇಷನ್ ಅಂದರೆ ಬಹಳ ಮುಖ್ಯ. ಎಲ್ಲಿ ಹೋದರೂ ಜನ ಅವ್ರನ್ನ ಹೊಗಳಬೇಕು, ನೀವು ಗ್ರೇಟ್ ಅಂತ ಹೇಳಬೇಕು, ಜೈ ಅಂತ ಹೇಳಬೇಕು. ಹೀಗೆ ನಿಮಗೇನಾದರೂ ಆಸೆ ಇದೆಯಾ? ನಾನು ನೋಡಿ ಹೊಗಳ್ತಾ ಇರಬೇಕು ಜನ, ನೀನು ಬೆಸ್ಟ್ ಅಂತ ಹೇಳ್ತಾನೆ ಇರಬೇಕು ಜನ ಅನ್ನುವಂಥ ಆ್ಯಟಿಟ್ಯೂಡ್ ನಿಮ್ಮಲ್ಲಿ ಇದೆಯಾ ಅಂತ ಕ್ವೆಶನ್ ಮಾಡ್ಕೊಳ್ಳಿ. ನಿಮಗೆ ಪ್ರತಿ ಸಲ ಅದು ಹೇಳಲಿಲ್ಲ ಅಂದರೆ ನಿಮ್ಗೆ ನಿದ್ದೆ ಬರಲ್ಲ. ಹಾಗೇನಾದರೂ ಆಗ್ತಾ ಇದೆ ಅಂದರೆ ದೆನ್ ಇಟ್ ಈಸ್ ಅ ಸೈನ್ ಆಫ್ ನಾರ್ಸಿಸಿಸಮ್. ಸೊ ಇಷ್ಟೆಲ್ಲ ಹೇಳಿನೂ ನಿಮ್ಮಲ್ಲಿ ಈ ಕ್ವಾಲಿಟಿ ಇದೆ ಅನ್ನಿಸ್ತಾ ಇದೆ ಅಂದರೆ ಹೌದು, ನಿಮ್ಗೊಂದು ಈಗ ನೀವು ಅದನ್ನು ಅಡ್ಮಿಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹೌದು ನನ್ನಲ್ಲಿ ಈ ಪ್ರಾಬ್ಲಮ್ ಇದೆ ಅಂತ ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಚೇಂಜ್ ಆಗೋದು ಒಳ್ಳೆಯದೇ. ಚೇಂಜ್ ಆಗೋದು ಕೆಟ್ಟದ್ದು ಅಂತ ನಾನು ಹೇಳಲ್ಲ. ಆದರೆ ನೀವು ಹೀಗೆ ನಾನು ಹೀಗೆ ಇದ್ಬಿಡ್ತೀನಿ ಅನ್ನೋದೇ ಪ್ರಾಬ್ಲಮ್ ಆಗುತ್ತೆ. ಯು ಹ್ಯಾವ್ ಟು ಚೇಂಜ್. ಈಗ ನೀವು ಕ್ವೆಶನ್ ಒಂದೊಂದು ಸಲ ಮಾಡ್ಕೊಳ್ತೀರಾ, ನನ್ನಲ್ಲೇನಾದರೂ ಆ ನಾರ್ಸಿಸಿಸ್ಟಿಕ್ ಕ್ವಾಲಿಟಿ ಇದೆಯಾ ಅಂತ. ನಾನು ಆಗಲೇ ಹೇಳಿದಾಗೆ ಈ ನಾರ್ಸಿಸಿಸ್ಟೇ ನಿಮಗೇನೆ ಟಾರ್ಗೆಟ್ ಮಾಡಿ ಹೇಳ್ತಾರೆ, ನಾನು ನಾರ್ಸಿಸಿಸ್ಟ್ ಅಲ್ಲ ನೀನೇ ನಾರ್ಸಿಸಿಸ್ಟ್ ಅಂತ. ಇವಾಗ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ನಾರ್ಸಿಸಿಸ್ಟ್ ಆಗಿದ್ರೆ, ಅಥವಾ ನಿಮ್ಮ ಮನೇಲಿ ಯಾರಾದರೂ ನಾರ್ಸಿಸಿಸ್ಟ್ ಆಗಿದ್ರೆ, ಈ ನಾರ್ಸಿಸಿಸ್ಟ್ ನೋಡು ಅಂತ ನೀವೇನಾದರೂ ಅವ್ರಿಗೆ ಡೈರೆಕ್ಟಾಗಿ ಹೇಳಿದ್ರೆ, ನೀನು ನನಗೆ ಹಾಗೆ ಹೇಳ್ತೀಯಾ, ನೀನೇ ಸರಿ ಇಲ್ಲ, ನೀನು ತುಂಬ ಸೆಲ್ಫಿಶ್ ಆಗಿದೆಯಾ, ನೀನು ಹಾಗೆ, ನೀನು ಹೀಗೆ ಅಂತ ಯೂಶ್ವಲಿ ಅವ್ರು ಅದನ್ನು ತೊಗೊಳ್ಳೋದಿಲ್ಲ. ಅವಾಗೇನಾಗುತ್ತೆ, ನಿಮಗೆ ಪ್ರಶ್ನೆ ಬರುತ್ತೆ, ನನ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ, ಅವ್ರು ಯಾಕೆ ಅದನ್ನು ಹೇಳ್ತಾರೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಅವ್ರೇನಾದರೂ ನಿಮಗೇನೆ ರಿವರ್ಸ್ ಆಗಿ ನಿಮ್ಮಲ್ಲೇ ಪ್ರಾಬ್ಲಮ್ ಇದೆ ಅಂತ ಒಂದು ಭಾವನೆನ ಮೂಡಿಸ್ತಾ ಇದ್ದಾರೆ ಅಂದರೆ ದ್ಯಾಟ್ ಈಸ್ ಅ ಸೈನ್ ಆಫ್ ಯು ಗೆಟಿಂಗ್ ಸ್ಟ್ರಾಂಗರ್. ನೀವು ಬೌಂಡ್ರೀಸ್ನ ಸೆಟ್ ಮಾಡಿದಾಗ ಅವ್ರು ಹೇಗೆ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೀವು ಹಾಗೆ ನಡ್ಕೋಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಇದೆ ಅಂತ ಅವ್ರು ಅಂದ್ಕೊಂಡ ಹಾಗೆ ನೀವು ವರ್ತಿಸ್ತಿಲ್ಲ ಅಂತ ಗೊತ್ತಾದಾಗ ಈ ಥರದೊಂದು ದಾಳವನ್ನು ಹಾಕ್ತಾರೆ. ಈಗ ನೋಡು, ನೀನು ನನಗೆ ಈ ಥರ ಮಾಡಬೇಕು ಅಂತ ಅವ್ರೇನೋ ಕೇಳ್ತಾರೆ, ನಿಮ್ಮನ್ನ ಡಿಮ್ಯಾಂಡ್ ಮಾಡ್ತಾರೆ ಅಂದ್ಕೊಳ್ಳೋಣ. ಮೇ ಬಿ ನೀನು ಹೀಗೆ ನನ್ನ ಸೇವೆ ಮಾಡು, ಅಥವಾ ನೀನು ಈ ಥರ ನಾನು ನೋಡ್ಕೊ, ಅಥವಾ ನೀನು ನನಗೆ ಈ ಥರ ಅಡುಗೆ ಮಾಡು, ಏನೋ ಹೇಳ್ತಾರೆ. ಯಾಕಂದರೆ ಅವ್ರು ಹೇಳಿದ್ನೆಲ್ಲ ಫಾಲೋ ಮಾಡಬೇಕು ಅನ್ನೋದೇ ನಾರ್ಸಿಸಿಸ್ಟಿಕ್ ಕ್ವಾಲಿಟಿ ಆಗಿರುತ್ತೆ. ಅದು ದಿನನಿತ್ಯ ಇರುತ್ತೆ. ಆ ದಿನನಿತ್ಯದಲ್ಲಿ ನೀವು ಮಾಡಲಿಲ್ಲ ಅಂದರೆ ನಾನು ಮಾಡೋಕ್ಕಾಗಲ್ಲ, ನಾನು ಬ್ಯುಸಿ ಇದ್ದೀನಿ ಅಂತ ನೀವು ಹೇಳಿದ್ರೆ ನೀನು ತುಂಬ ಸೆಲ್ಫಿಶ್ ಇದೆಯಾ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತೀಯಾ, ನನಗೆ ನೀನೇನೂ ಮಾಡೇ ಇಲ್ಲ. ನೀವು ಒಂದು ತಿಂಗಳೆಲ್ಲ ಅವ್ರ ಸೇವೆ ಮಾಡಿ ನೀವು ಒಂದು ದಿನ ಬ್ರೇಕ್ ತೊಗೊಂಡ್ರೆ ಆ ಒಂದು ದಿನದ ಬ್ರೇಕ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅವರು. ನೀವು ಒಂದು ತಿಂಗಳು ಮಾಡಿದ ಸೇವೆನ ಅವ್ರು ಕನ್ಸಿಡರ್ ಮಾಡೋದಿಲ್ಲ. ನೋಡು, ನಾನು ಇಷ್ಟು ದಿನ ನಿನಗೆ ಮಾಡಿದೆ, ಆದರೆ ಈಗ ನನಗೆ ನೀನು ಸ್ವಾರ್ಥ ನಿನಗೆ ಜಾಸ್ತಿ ಅಂತ ಹೇಳ್ತಾ ಇದೆಯಾ ಅಂತ ನೀವು ಕ್ವೆಶನ್ ಮಾಡಿದ್ರೆ ಅದು ಅವ್ರಿಗೆ ಇಷ್ಟ ಆಗಲ್ಲ. ಸೊ ನೀವು ಎದುರು ವಾದಿಸೋದು ಕೂಡ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದರಿಂದ ನೀನೇ ಪ್ರಾಬ್ಲಮ್, ನಿನ್ನಲ್ಲೇ ನಾರ್ಸಿಸಿಸಮ್ ಇದೆ ಅಂತ ಹೇಳ್ತಾರೆ. ನೀನು ತುಂಬ ಸೆಲ್ಫಿಶ್ ಅಂತ ಹೇಳ್ತಾರೆ, ನೀನು ತುಂಬ ಕೆಟ್ಟ ಒಂದು ಮನಸ್ಥಿತಿ ಇರುವಂಥ ವ್ಯಕ್ತಿ ಅಂತ ಹೇಳ್ತಾರೆ, ಹಾಗೂ ನಿನಗೆ ಒಳ್ಳೇದು ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹೀಗೆ ಕೊಂಕು ಮಾತಾಡ್ತಾ ನಿಮಗೆ ಚುಚ್ಚಿ ಮಾತಾಡಿ ನಿಮ್ಮಲ್ಲೇ ಏನೋ ಪ್ರಾಬ್ಲಮ್ ಇದೆ ಅನ್ನುವಂಥ ಊಹೆಯನ್ನು ಮೂಡಿಸ್ತಾರೆ. ಸೊ ಬೇಸಿಕ್ಲಿ ಹೋಗ್ತಾ ಏನಾಗುತ್ತೆ ಅಂದರೆ, ನೀವು ಅವ್ರಿಗೆ ತಿರುಗೇಟು ಕೊಟ್ಟಾಗ ಅಥವಾ ಅವ್ರು ಅಂದ್ಕೊಂಡ ಹಾಗೆ ನೀವು ವರ್ತಿಸದೇ ಇರುವಾಗ ಅವ್ರು ಇನ್ನೊಂದು ದಾಳವನ್ನು ಏನು ಬಳಸ್ತಾರೆ ಅಂದರೆ, ನಿನ್ನಲ್ಲೇ ಪ್ರಾಬ್ಲಮ್ ಇದೆ, ನೀನೇ ಸರಿ ಇಲ್ಲ, ನೀನು ಬದಲಾಗಿದೆಯಾ, ನೀನು ಚೇಂಜ್ ಆಗ್ತಾ ಇದೆಯಾ, ಆದರೆ ಅದು ಒಳ್ಳೆಯದಲ್ಲ, ನೀನು ಚೇಂಜ್ ಆಗೋದು ನಿನ್ನ ಆಶಿಕೆನೇ, ಹೀಗೆಲ್ಲ ಕೆಟ್ಟದಾಗಿ ಮಾತಾಡ್ತಾ ಹೋಗ್ತಾರೆ. ಆನ್ ದ ಹೋಲ್ ಈ ಒಂದು ವಿಡಿಯೋಲಿ ನಾನು ಹೇಳಿರುವಂಥ ಎಲ್ಲ ವಿಷಯಗಳು ನಿಮ್ಮ ಲೈಫ್ನಲ್ಲಿದೆ, ನೀವು ಹಾಗೆ ವರ್ತಿಸ್ತಿದ್ದೀರಾ ಅಂದರೆ ಎಸ್, ಇಟ್ ಈಸ್ ಅ ಸೈನ್ ಆಫ್ ನಾರ್ಸಿಸಿಸಮ್. ನೀವು ಅದಕ್ಕೆ ಅಂತ ಒಂದು ಕೌನ್ಸಿಲಿಂಗ್ ಫಾಲೋ ಅಪ್ ಸೆಷನ್ಸ್ ರೆಗ್ಯುಲರಾಗಿ ತೊಗೋಬೇಕಾಗತ್ತೆ. ಇಲ್ಲ, ನನ್ನಲ್ಲಿ ಕ್ವಾಲಿಟಿ ಇಲ್ಲ, ಆದರೆ ನನಗೆ ಗೊತ್ತಿರುವಂಥ ವ್ಯಕ್ತಿಲಿ ಕ್ವಾಲಿಟಿ ಇದೆ ಅಂದರೆ
ಎಸ್, ಅವ್ರು ನಿಮ್ಮನ್ನು ಬೇಕು ಅಂತಲೇ ಟಾರ್ಗೆಟ್ ಮಾಡಿ ಹೀಗೆಲ್ಲ ಭ್ರಮೆನ ಮೂಡಿಸ್ತಿದ್ದಾರೆ. ಯಾವಾಗ ಹೇಳಿದ್ನಲ್ಲ, ನಾನು ಒಂದಷ್ಟು ವೀಡಿಯೋಸಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಒಂದು ಸುಳ್ಳನ್ನು 10 ಸಲ ಹೇಳಿದಾಗ ಆ ಸುಳ್ಳು ನಿಜ ಆಗೋಗುತ್ತೆ. ನೀನು ಹೀಗೆ ಅಂತ ಹೇಳಿಕೊಂಡು ಜನರಿಗೆಲ್ಲ ಕೆಟ್ಟದಾಗಿ ನಿಮ್ಮ ಬಗ್ಗೆ ಮಾತಾಡಿದಾಗ, ಜನನೂ ನಿಮ್ಮನ್ನ ಟಾರ್ಗೆಟ್ ಮಾಡಿದಾಗ ನಿಮಗೆ ನಿಮ್ಮಲ್ಲೇನೋ ಪ್ರಾಬ್ಲಮ್ ಇದೆ ಅನ್ನುವಂಥ ಒಂದು ಭಾವನೆ ಮೂಡುತ್ತೆ. ಆದರೂ ನೀವು ಲಾಜಿಕಲಾಗಿ ಕ್ವೆಶ್ಚನ್ ಮಾಡ್ಕೋಬೇಕಾಗತ್ತೆ, ನಾನು ಹೀಗೆ ವರ್ತಿಸ್ತಾ ಇದ್ದೀನ ಅಂತ. I hope this video was helpful. Take care. Namaskara. Thank you.